ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ದೇಶ ಕಂಡ ಅಪರೂಪದ ನಾಯಕ, ಸಮಾಜವಾದಿಯ ಸಿದ್ಧಾಂತದೊಂದಿಗೆ ರಾಜ್ಯದಲ್ಲಿ ತನ್ನದೇ ಆದಂಥ ಕೋಟಿ ಕೋಟಿ ಅಭಿಮಾನಿ ಹೊಂದಿದಂಥ ಏಕೈಕ ಪ್ರಾಮಾಣಿಕ ರಾಜಕಾರಣಿ ಅಂದರೆ ಸಿದ್ದರಾಮಯ್ಯ ಅಲ್ರಿ. ಸಿದ್ದರಾಮಯ್ಯನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಒಂದು ಸೀಟಿ ಹೊಡೆದ್ರೆ ಸಿದ್ದರಾಮಯ್ಯನ ಬಗ್ಗೆ 1 ಕೋಟಿ ಗಂಟೆ ಜನ ಸೇರ್ತಾರೆ. ಅಂಥ ಒಂದು ತಾಕತ್ತು ಗತ್ತು. ವಿಧಾನಸಭೆಯಲ್ಲಿ ಮಾತಾಡೋಕೆ ನಿತ್ರ ಗಡಗಡ ನಡಗಬೇಕು ವಿರೋಧ ಪಕ್ಷದವರು. ಅಂಥ ಸಿದ್ಧಾಂತದ ವ್ಯಕ್ತಿ ಇದೇ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಗೊತ್ತೈತೇನ್ರಿ? ಈ ಗೋಕಾಕ ತಾಲೂಕಿನಲ್ಲಿ ಅವರ ಪರಮಶಿಷ್ಟರು ಒಬ್ಬರದಾರ್ರಿ. ಯಾರು ಅವರು? ಕಾಂಗ್ರೆಸ್ಸದ ಪದಾಧಿಕಾರಿಗಳು, ಅನೇಕ ನಿಗಮಗಳಲ್ಲಿ ಸದಸ್ಯ ಹೊಂದಿದವರು, ಒಬ್ಬ ಅಜಾತ ಶತ್ರು. ಯಾರ ಜೊತೆ ವೈಮನಸ್ಸಿಲ್ಲದ ವ್ಯಕ್ತಿ ನೇರವಾಗಿ ಬೆಂಗಳೂರಿಗೆ ಹೋದಾಗ ಸಿದ್ದರಾಮಯ್ಯನ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ನಾಷ್ಟ ಊಟ ಮಾಡಿ ಅವರ ಜೊತೆ ಬಹಳ ಒಡಂಬಡಿಕೆಯ ಒಪ್ಪಂದ ಮತ್ತು ಬಹಳಷ್ಟು ಅವರ ಜೊತೆ ಪ್ರೀತಿ ವಿಶ್ವಾಸದ ಒಪ್ಪಂದದ ಮಾತುಗಳನ್ನು ಮಾತಾಡಿ ಕ್ಷೇಮ ಸಮಾಚಾರ ಕೇಳಿ ಇಲ್ಲಿಂದ ಅವರಿಗೆ ತರಕಾರಿಗಳನ್ನು ತೆಗೆದುಕೊಂಡು ಹೋಗಿ ಆ ತರಕಾರಿಯನ್ನು ಭಾಳ ಪ್ರೀತಿಯಿಂದ ತಿಂತಾರ. ಇದೇ ಗೋಕಾಕ ತಾಲೂಕಿನ ತರಕಾರಿ ಸಿದ್ದರಾಮಯ್ಯಗೆ ಭಾಳ ಪ್ರೀತಿಯ ವ್ಯಕ್ತಿ ಯಾರು? ಈಗ ಭಾಳ ಇಂಪಾರ್ಟೆಂಟ್ ವಿಷಯ ಹೇಳ್ತಾನೆ ಕೇಳ್ರಿ. ಗೋಕಾಕ ತಾಲೂಕಿನ ಪ್ರತಿಯೊಂದು ಈ ನೀರಾವರಿ ರೈತರು ಬೆಳೆದಂಥ ಒಳ್ಳೊಳ್ಳೆಯ ಕಾಯಿಪಲ್ಯಗಳನ್ನು ತೆಗೆದುಕೊಂಡು ಹೋಗಿ ಸಿದ್ದರಾಮಯ್ಯ ಅವರಿಗೆ ಉಣಬಡಿಸಿದಂಥ ಈ ವ್ಯಕ್ತಿ ಯಾರು? ಅನೇಕ ವರ್ಷಗಳಿಂದ ನೋಡ್ರಿ ಆ ತರಕಾರಿ ತಿಂದು ಹೆಂಗೆ ತಾಜಾದಾರ ಸಿದ್ದರಾಮಯ್ಯ ಅವರ. ಆ ತಾಜಾತನ ಮಾಡಿದಂಥ ಗೋಕಾಕ ತಾಲೂಕಿನ ಕಳ್ಳೊಳ್ಳಿ ಗ್ರಾಮದಿಂದ 1 ಕಿಲೋಮೀಟ್ರ್ ಇರುವಂಥ ವ್ಯಕ್ತಿ ಲಕ್ಕಣ್ಣ ಸಂಸುದ್ದಿ ಹೆಸರು ಕೇಳಿರ್ಬೇಕಲ್ರಿ. ಲಕ್ಕಣ್ಣ ಸಂಸುದ್ದಿ ಯಾವಾಗಲೂ ಮಾತು ಕಡಿಮೆ ರೀ, ಆದರೆ ಕೆಲಸ ಹೆಚ್ಚು. ಅನೇಕ ಮಂತ್ರಿಗಳ ಜೊತೆ ಅನನ್ಯ ಸಂಬಂಧ ಐತೆ ಅವ್ರದ್ದು. ಆದರೆ ಸಿದ್ದರಾಮಯ್ಯನ ಜೊತೆ ನೇರ ಸಂಬಂಧ ಇಟ್ಕೊಂಡು ಅವರ ಜೊತೆ ಇಲ್ಲಿಯ ತರಕಾರಿಯನ್ನು ತೆಗೆದುಕೊಂಡು ಹೋಗಿ ಬಹಳ ಪ್ರೀತಿ ವಿಶ್ವಾಸದಿಂದ ತಿನ್ನುವಂಥ ಸಿದ್ದರಾಮಯ್ಯ ಇವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಾರ ನೋಡ್ರಿ ಆ ಲಕ್ಕಣ್ಣ ಸಂಸುದ್ದಿ. ಲಕ್ಕಣ್ಣ ಸಂಸುದ್ದಿ ಒಂದು ವಿಷಯ ಹೇಳ್ತಾರ್ರಿ. ನೇರವಾಗಿ ಪ್ರತಿ ಸಾರಿ ಹೋದಾಗ ಇದೇ ಸರ್ಕಾರಿ ಬಂಗಲೆ ಕೃಷ್ಣ ಕಾವೇರಿಯಲ್ಲಿ 8ರಿಂದ 10 ಗೋವುಗಳನ್ನು ಸಾಕಿದಾರ ಸಿದ್ದರಾಮಯ್ಯ. ಯಾರಿಗಾರಿ ಗೊತ್ತೈತೇನ್ರಿ ಈ ವಿಷಯ? ಆ ದೃಶ್ಯ ಹಾಕಾಕತ್ತೀನಿ, ಇವತ್ತು ನೋಡ್ಬೇಕು. ಗೋವುಗಳ ಹೆಸರಿನಲ್ಲಿ ಪ್ರಚಾರ, ಗೋವುಗಳ ಹೆಸರಿನಲ್ಲಿ ದೊಡ್ಡ ರಾಜಕಾರಣ. ಒಂದು ಗೋವು ಸಾಕಿಲ್ಲ, ಆ ಗೋವುದ ಸಗಣಿ ಮತ್ತು ಮೂತ್ರೆಯಲ್ಲಿ ಮನೆಯಾಗಿ ಬಿದ್ದು ಹೊಲಸಾಕೈತಿ ಅನ್ನೋವರು ಗೋ ಹತ್ಯೆ ಬಗ್ಗೆ ಪ್ರಚಾರ, ಗೋರಕ್ಷಕರ ಏನು ಇವ್ರದ್ದು ಡಂಬಾಚಾರ, ವೈಭವೀಕರಣ, ರಾಜಕಾರಣ, ನಾಟಕ, ಇವರ ಡಂಬಾಚಾರ ಇವತ್ತು ನಾವು ಸಿದ್ದರಾಮಯ್ಯನ ನೋಡಿ ಕಲಿಬೇಕಲ್ರಿ. ಅದು ಯಾರಿಗಾರ ಪ್ರಚಾರ ಐತಿ? ನಾ ಗೋ ಸಾಕ್ತೀನಿ, ಗೋವುಗಳ ರಕ್ಷಣೆ ಮಾಡಿದ್ದೀನಿ, ಗೋವನ್ನು ಇಷ್ಟೊಂದು ಪ್ರೀತಿಯಿಂದ ಪಾಲನೆ ಮಾಡಿದ್ದೀನಿ, ಬೆಳಿಗ್ಗೆ ಎದ್ದು ವಾಕಿಂಗ್ ಟೈಮ್ದಲ್ಲಿ ಅದರ ತಲೆ ಮೇಲೆ ಸೌರಿ ಮೇವು ಹಾಕಿ ತಿನ್ನಿಸ್ಕೋತ ನಿಂತಿದ್ದು ಸಹಿತ ನೀವು ನೋಡಿದಿರಿ. ಅದನ್ನು ಲಕ್ಕಣ್ಣ ಸೌದಿ ನೋಡಿದಾರ ಸಂಸುದ್ದಿ ಅವರು. ಲಕ್ಕಣ್ಣ ಸಂಸುದ್ದಿ ಅಲ್ಲಿ ಕೃಷ್ಣ ಕಾವೇರಿ ಗೃಹ ಕಚೇರಿಗೆ ಪದೇ ಭೇಟಿ ಕೊಟ್ಟುವಾಗ ಆ ದೃಶ್ಯವನ್ನು ಸೆರೆ ಹಿಡಿದಾರ. ಆ ದೃಶ್ಯ ಇವತ್ತು ಹಾಕಾಕತ್ತನ್ನು ನೋಡ್ತೀರಿ. ಮತ್ತು ಲಕ್ಕಣ್ಣ ಸಂಸುದ್ದಿ ಅವರು ಏನು ಮಾತಾಡಿದಾರೆ ಅದನ್ನು ತೋರ್ಸಾಕತ್ತನ್ನು ನೋಡ್ರಿ. ಕರ್ನಾಟಕ ರಾಜ್ಯದ ಅಪರೂಪ ಕಂಡ ರಾಜಕಾರಣಿ ಸಿದ್ದರಾಮಯ್ಯ ಈ ಲಕ್ಕಣ್ಣ ಸಂಸ್ಕೃತಿ ಜೊತೆ ಅನನ್ಯ ಸಂಬಂಧ, ಪ್ರೀತಿ ವಿಶ್ವಾಸ ಹೆಂಗಿರ್ತೈತೆ ನೋಡ್ರಿ. ಗೋಕಾಕ ತಾಲೂಕಿನ ತರಕಾರಿ ಕೃಷ್ಣ ಕಾವೇರಿಯಲ್ಲಿ ಉಣಬಡಿಸ್ತಾರ. ಸಿದ್ದರಾಮಯ್ಯನ ಜೊತೆ 50-60 ಮಂದಿ ಊಟ ಮಾಡ್ತಾರೆ. ಗೋಕಾಕದ ತರಕಾರಿ, ಗೋಕಾಕ ಒಟ್ಟು ಕರ್ನಾಟಕ ಹೆಸರುವಾಸಿ ಐತೆ ಅಂದ್ರೆ ಕಾಯಿಪಲ್ಯಗೂ ಹೆಸರುವಾಸಿ ಐತಲ್ರಿ. ಇದೇ ಗೋಕಾಕದ ತರಕಾರಿ ದುಬೈ ಮಾರುಕಟ್ಟೆಯಲ್ಲಿ ಹೋದಂಥ ಉದಾಹರಣೆ ಸಹಿತ ಐತಿ. ಖತರ್ ಓಮೆನ್ ಮಾರುಕಟ್ಟೆಯಲ್ಲಿ ಗೋಕಾಕದ ತರಕಾರಿ ಐತಿ. ಕರ್ದಂಟಂತೂ ಹೊಂಟೈತಿ ಬಿಡ್ರಿ, ಅದ್ರ ತರಕಾರಿ ಹೋಗೋದು ಭಾಳ ಅಪರೂಪ. ಅದರ ಸಲುವಾಗಿ ಲಕ್ಕಣ್ಣ ಸಂಸುದ್ದಿ ನಮ್ಮ ಜೊತೆ ಏನು ಮಾತಾಡಿದಾರ ಸಿದ್ದರಾಮಯ್ಯನ ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ನಾವು. ನಿಜವಾದ ಗೋವು ರಕ್ಷಕ ಸಿದ್ದರಾಮಯ್ಯ. ಈ ಭಾರತೀಯ ಜನತಾ ಪಕ್ಷ ಈ ಸೋಗಲಾಡಿ ಇವ್ರು ಏನು ನಾಟಕ ಡಂಬಾಚಾರ ಮಾಡ್ತಾರ, ತಮ್ಮ ಮನೆಯಾಗ ಒಂದು ಗೋವಿಲ್ಲ ಆದರೆ ನಾವು ಗೋ ರಕ್ಷಕರು. ನಿಜವಾದ ಗೋ ರಕ್ಷಕ ಇದೇ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆ ದೃಶ್ಯ ಹಾಕಾಕತ್ತೀನಿ, ಕೃಷ್ಣ ಕಾವೇರಿಯ ದೃಶ್ಯ. ಲಕ್ಕಣ್ಣ ಸಂಸ್ಕೃತಿ ನಮ್ಮ ಜೊತೆ ಏನು ಮಾತಾಡಿದ್ದಾರೆ ಅದನ್ನು ತೋರಿಸ್ತೀನಿ. ಹಂಗಾದ್ರೆ ಕರ್ನಾಟಕದ ಮಹಾಜನತೆ, ಸಿದ್ದರಾಮಯ್ಯನ ಮಹಾಬಳಗ
ಸಿದ್ದರಾಮಯ್ಯನ ಅಭಿಮಾನಿ ಬಳಗ ಎಲ್ಲರೂ ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಲಕ್ಕನ ಸಂಸ್ಕೃತಿ ಅವರೇ. ಅಣ್ಣ ನಮಸ್ಕಾರ. ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಅಣ್ಣ, ನೀವು ಆರಾಮದಿರಿ? ಏನು ಪಕ್ಷದ ಚಟುವಟಿಕೆ ಮಾಡ್ತಾ ಇದ್ದೀರಿ ಕಾಣುತ್ತೆ? ಏನೋ ಕೃಷಿದಲ್ಲಿದ್ದೀರೋ ಹೊಲದಲ್ಲಿದ್ದೀರೋ? ಇವಾಗ ಹಳ್ಳಿಗೆ ಹೊಂಟೇನಿ ನೋಡ್ರಿ, ಒಂದ್ ಎರಡು ಪ್ರೋಗ್ರಾಮ್ ಇತ್ರಿ. ಹೌದಾ? ಹ್ಞೂನ್ರಿ, ಇನ್ನು ಹೊರಡ್ತೀನಿ ರೀ ನಾ. ಏನಿಲ್ಲ ಸರ್, ಒಂದು ಬಹಳ ವಿಶೇಷ ಸುದ್ದಿ ನಾ ನಿಮ್ಮ ಬಾಯಿಂದ ಕೇಳಬೇಕಾಗಿತ್ತು. ಯಾಕಂದ್ರೆ ನೀವು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಬಹಳ ಅನ್ಯೋನ್ಯ ಸಂಬಂಧ ನಿಮ್ದು. ನೀವು ಪದೇ ಪದೇ ಅಲ್ಲಿ ಹೋಗ್ತಿದ್ದೀರಿ. ಅಲ್ಲಿ ಒಂದು 8-10 ಆಕಳುಗಳು ಇದ್ದು ಗೋವುಗಳ ಮೇಲೆ ಬಹಳ ಪ್ರೀತಿ ಅಂತ ಹೇಳಿ ನಾ ಕೇಳಬಯಸಿದ್ದೆ. ಅದನ್ನ ನೀವು ಸಹಿತ ಒಂದ್ ಸಾರಿ ನನಗೆ ಭೇಟಿಯಾದಾಗ ಪ್ರಸ್ತಾಪ ಮಾಡಿದ್ರಿ. ಅದ್ರ ಬಗ್ಗೆ ಏನ್ ಅನಿಸಿಕೆ ಸರ್ ನಿಮ್ದು? ಆಕಳ ಮೇಲೆ ಎಷ್ಟೊಂದು ಪ್ರೀತಿ ಸಿದ್ದರಾಮಯ್ಯ ಸಾಹೇಬ್ರದು? ಸಾಹೇಬ್ರು ಸುಮಾರು 1.5 ವರ್ಷ 2 ವರ್ಷ ಹಿಂದ್ರಿ ಸುಮಾರು ಆಕಳುಗಳನ್ನ ಸಾಕಿದಾರ್ರಿ. ಅದನ್ನು ಬೇರೆ ಬೇರೆ ರಾಜ್ಯದಿಂದ ತಂದು ಅವನು ಈ CM ಅವ್ರ ಗೃಹ ಮನಿ ಏನಿದೆಯಲ್ಲ ಬೆಂಗಳೂರಲ್ಲಿ, ಸರ್ಕಾರಿ ಆ ಮನೆಯನ್ನ ಸಾಕಿದಾರ್ರಿ. ಆಮೇಲೆ ಸಾಹೇಬ್ರು ಬೆಳಿಗ್ಗೆ ಹೋಗಿ ಕೈಗೆ ಆಡಿಸ್ತಿರ್ಬೇಕು ಅದ್ರ ಮೇಲೆ. ಹೌದ್ರಿ, ಸಾಹೇಬ್ರು ಮಾರ್ನಿಂಗ್ ದಿವಸನೂ ಸಹ ಗೋಗಳನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ಸಿಬ್ಬಂದಿಗಳಿದಾರೆ, ಅವರು ಸಹ ಅದನ್ನ ಪ್ರತಿ ದಿವಸ ಅದನ್ನ ವ್ಯವಸ್ಥೆ ಮಾಡಕ್ ಒಂದು 3 ಜನ ಇದಾರ್ರಿ ಉಸ್ತುವಾರಿ ಮಾಡ್ತಾರ. ಯಾಕಂದ್ರೆ ಯಾವಾಗಲೂ ಸಿದ್ದರಾಮಯ್ಯ ಸಾಹೇಬ್ರು ಒಂಥರ ರೈತರ ಬದ್ದಲು ಕಾಳಜಿನ ಇಟ್ಕೊಂಡಂತ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಾರ. ನಂತರ ಗೋಗಳನ್ನ ಸಹ 8-9 ಗೋಗಳನ್ನ ಸಹ ಮನೆಯಲ್ಲಿನ ಸಾಕಿದಾರ್ರಿ. ಇವತ್ತು ರಾಜಕಾರಣಿಗಳು ನೋಡ್ಬೇಕು, ನಾವ 1-2 ಗೋ ಕಟ್ಟಿರೋದಕ್ಕೆ ಸಾಕಷ್ಟು ಪ್ರಚಾರಗಳನ್ನ ಪಡಿತಾರ. ಇಲ್ಲಿವರೆಗೆ ಒಂದ್ ದಿವಸನು ಅವ್ರ ಗೋಗಳು ಸಾಕಿದ್ದು ಯಾವ ಪತ್ರಿಕೆಯಲ್ಲಿ ಟಿವಿಯಲ್ಲಿ ಇನ್ನುವರೆಗೆ ಬಂದಿಲ್ರಿ. ವಿಶೇಷವಾಗಿ ಗೋಗಳ ಬದಲು ಕಾಳಜಿ ಐತಿ, ಬಾಳ ಅವನ್ನ ಕಾಳಜಿ ಮಾಡಿ ಕೇರ್ ತಗೊಂಡ ಸಾಕಿದಾರ. ಸೊ ಬಹಳ ಒಳ್ಳೆ ವ್ಯವಸ್ಥಿತವಾಗಿ ಆ ಗೋಗಳು ಅದಾವ ಸರ್. ಅಂತೂ ಸ್ವತಃ ನೋಡಿದಿರಿ ನೀವು? ನಾನು ಸ್ವತಃ ನೋಡಿದೀನಿ. ಅಂದ್ರೆ ಸಿದ್ದರಾಮಯ್ಯ ಅವರು ಗೋಗಳ ಮೇಲೆ ಎಷ್ಟೊಂದು ಪ್ರೀತಿ, ಈ ಗೋಬಗಳೇ ಅಪಪ್ರಚಾರ ಮಾಡೋರ ಬಗ್ಗೆ ಇದೊಂದು ಜ್ವಲಂತ ಉದಾಹರಣೆ ಅಲ್ರಿ ಲಕ್ಕಣ್ಣವ್ರೆ? ರಾಜಕಾರಣದಾಗ ಏನಾಗೈತ್ರ ಅವ್ರು ಇವತ್ತಿಗೆ ಸುಮ್ನ ಏನೋ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಅಥವಾ ಏನೋ ಸುಳ್ಳು ಪ್ರಚಾರಕ್ಕೆ ಜಾಸ್ತಿ ಒತ್ತು ಕೊಡುವಂತ ಕೆಲಸ ಬಿಜೆಪಿ ಅವ್ರು ಮಾಡ್ತಾರೆ. ಯಾಕಂದ್ರ ಒಂದ್ ಗೋಗಳ ಬದಲು ಇಷ್ಟು ಸಾಕಷ್ಟು ಪ್ರಚಾರ ಮಾಡ್ತಾರೆ ಬಿಜೆಪಿ ಅವರ. ಅದಕ್ಕೆ ಮುಖ್ಯಮಂತ್ರಿ ಅವ್ರನ್ನ 8-9 ಸಿದ್ದರಾಮಯ್ಯ ಸಾಹೇಬ್ರ 8-9 ಗೋಗಳನ್ನ ಸುಮಾರು ವರ್ಷ ಸಾಕಿದಾರ. ಯಾವತ್ತು ಪ್ರಚಾರಕ್ಕೆ ಬರ್ಲಿಲ್ರಿ. ಬರೀ ಪ್ರಚಾರಕ್ಕೆ ಒತ್ತು ಕೊಡಕಿದ್ರ ನಾವು ಆತ್ಮ ಸಾಕ್ಷಿವಾಗಿ ಹಿಂಗ್ ಬದುಕ್ಬೇಕು ಅನ್ನೋದ ನಾವು ಸಿದ್ದರಾಮಯ್ಯ ಸಾಹೇಬ್ರ ನೋಡಿ ಕಲಿಬೇಕು. ನಾವು ಜನತೆಗೆ ಮತ್ತು ರೈತರಿಗೆ ಸಿದ್ಧಾಂತದ ರಾಜಕಾರಣಿ. ಹೌದ್ರಿ. ತುಂಬಾ ಧನ್ಯವಾದ ಲಕ್ಕನ್ ಸಂಸ್ಕೃತಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಸರ್. ನಮಸ್ಕಾರ.